ಇದ್ದಕ್ಕಿದ್ದಂಗೆ ಜಾತ್ಯತೀತ ಜನತಾದಳದ ಕುಮಾರಸ್ವಾಮಿ ಅವರು ಕೋಮುವಾದಿ ಕುಮಾರಸ್ವಾಮಿ ಅವರು ಆಗ್ಬಿಟ್ಟಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿಕರು ಭಾರತದೊಳಗಡೆ ಬರಬೇಕು ಅಂತಂದರೆ ಗಡಿಯನ್ನು ದಾಟಿ ಬರಬೇಕು. ಸುಮ್ಮನೆ ಮೀಡಿಯಾಗಳಲ್ಲಿ ಏನೋ ಮಾತಾಡೋದಲ್ಲ. ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದಾರೆ, ಆದರೂ ಸಹ ಬಾಂಗ್ಲಾದೇಶಿಕರನ್ನು ಕಂಡುಹಿಡಿಯೋಕ್ಕೆ ಇವ್ರಿಗೆ ಆಗಿಲ್ಲ. ಈ ಹಂತವನ್ನು ದಾಟಿ ಇವ್ರು ಮುಂದೆ ಬರಬೇಕಲ್ಲ, ಇಲ್ಲಿ ಸಿಗಾಕೊಳ್ಳೋದಿಲ್ವ ಅವರು? ಇವರಿಗೆ ನೇರವಾಗಿ ಈಗಲೂ SIR ಪ್ರಕ್ರಿಯೆಯಲ್ಲೂ ಸಹ ಹಿಂದೂ ಮುಸ್ಲಿಂ ತಗೊಂಡು ಬರ್ತಾ ಇದ್ದಾರೆ ಅಂತಂದರೆ ಇನ್ನೆಂತಹ ರಾಜಕಾರಣ ಮಾಡ್ತಾ ಇರ್ಬೋದು ಅವರು. SIR ಅಲ್ಲಿ ಅಕ್ರಮ ಆಗ್ತಾ ಇದೆ. BLOಗಳು ಒಂದು ಕಡೆ ಕೂತ್ಕೊಂಡು ಫಾರಮ್ಗಳನ್ನು ತುಂಬುತ್ತಾ ಇದ್ದಾರೆ, ಬಾಂಗ್ಲಾದೇಶಿಕರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತೇಳಿ ಇದ್ದಕ್ಕಿದ್ದಂಗೆ ಜಾತ್ಯತೀತ ಜನತಾದಳದ ಕುಮಾರಸ್ವಾಮಿ ಅವರು ಕೋಮುವಾದಿ ಕುಮಾರಸ್ವಾಮಿ ಅವರು ಆಗ್ಬಿಟ್ಟಿದ್ದಾರೆ. ಇಲ್ಲಿ ಬಾಂಗ್ಲಾದೇಶಿಕರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂಥವರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಾಂಗ್ಲಾದೇಶದಿಂದ ಅಕ್ರಮ ಬಾಂಗ್ಲಾದೇಶಿಕರು ಭಾರತದೊಳಗಡೆ ಬರಬೇಕು ಅಂತಂದರೆ ಗಡಿಯನ್ನು ದಾಟಿ ಬರಬೇಕು. ಗಡಿಯ ಕಂಟ್ರೋಲ್ ಯಾರ ಕೈನಲ್ಲಿದೆ ಅಂದರೆ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಮತ್ತು ರಕ್ಷಣಾ ಇಲಾಖೆಯನ್ನು ಮೀರಿ ಅವರು ಭಾರತದೊಳಗಡೆ ಬರಬೇಕು. ಭಾರತದೊಳಗಡೆ ಬಂದು ನೇರವಾಗಿ ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗೆ ಬಂದು ಜಿಲ್ಲಾ ಕೇಂದ್ರಗಳಿಗೂ ಬರಬೇಕು ಅಂತಂದರೆ ಯಾರ ಸಹಕಾರ ಇದೆ? ಸುಮ್ಮನೆ ಮೀಡಿಯಾಗಳಲ್ಲಿ ಏನೋ ಮಾತಾಡೋದಲ್ಲ, ಏನೇನೋ ಮಾತಾಡೋದಲ್ಲ. ಬೆಂಗಳೂರಿನ ಒಂದರಲ್ಲಿ 28 ಏನು ಶಾಸಕರಿದ್ದಾರೆ, ಆ 28 ಶಾಸಕರಲ್ಲಿ ಬಹುತೇಕ ಹೆಚ್ಚಾಗಿರುವಂಥ ಶಾಸಕರು ಭಾರತೀಯ ಜನತಾ ಪಕ್ಷದವರು. ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದಾರೆ, ಆದರೂ ಸಹ ಬಾಂಗ್ಲಾದೇಶಿಕರನ್ನು ಕಂಡುಹಿಡಿಯೋಕ್ಕೆ ಇವ್ರಿಗೆ ಆಗಿಲ್ಲ. ಒಂದು ವಿಜಯ ಟೈಮ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಬಾಂಗ್ಲಾದೇಶಿಕರ ಬಗ್ಗೆ ಮಾತನಾಡುತ್ತೆ. ಇಲ್ಲಿ ಒಬ್ಬ ಶಾಸಕರಿಗೆ ಗೊತ್ತಾಗ್ತಾ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ, ಇಂಟೆಲಿಜೆನ್ಸ್ ಫೇಲ್ ಆಗಿದೆ. ಎಲ್ಲವೂ ಸಹ ಫೇಲ್ ಆಗಿದ್ರೂ ಸಹ SIRನಲ್ಲಿ ಇಲ್ಲಿ ಅಕ್ರಮವಾಗಿ ಹೆಸರನ್ನು ಸೇರಿಸ್ತಾ ಇದ್ದಾರೆ. ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಹೆಸರು ಬರ್ಕೊಂಡು ಫಾರಮ್ ಫಿಲಪ್ ಮಾಡಿದ ತಕ್ಷಣವೇ ಅಕ್ರಮವಾಗಿ ಸೇರಿಸೋದಕ್ಕಾಗುತ್ತಾ? ಎಂತಹ ಮೂರ್ಖತನ ರೀ ಇದು. ಒಬ್ಬ BLO ಮತದಾರರ ಪಟ್ಟಿಯಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಫಾರಮನ್ನು ಪ್ರಿಂಟೌಟ್ ತೆಗೆದು ಕೊಡ್ತಾರೆ. ಆ ಫಾರಮ್ನಲ್ಲಿ ಇರುತ್ತೆ ಆ ವ್ಯಕ್ತಿಯ ಹೆಸರು, ಆ ವ್ಯಕ್ತಿಯ ಪಾರ್ಟ್ ನಂಬರ್ ಇರುತ್ತದೆ, ಆ ವ್ಯಕ್ತಿಯ ಅಡ್ರೆಸ್ ಇರುತ್ತೆ, ಎಲ್ಲವೂ ಇರುತ್ತೆ. ಅದಕ್ಕೆ ಪೂರಕವಾಗಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಕೊಡ್ತಾರೆ. ಇಷ್ಟೇ ಇವತ್ತು ನಡೀತಾ ಇರುವಂತಹ SIR ಮೊದಲನೇ ಹಂತದ ಪ್ರಕ್ರಿಯೆ. ಅಲ್ಲಿ ಅವರು ಕೊಟ್ಟಿರುವಂತಹ ಪ್ರಿಂಟೆಡ್ ಕಾಪಿ ವಿತ್ ಫೋಟೋ ಇರುವಂತಹ ಕಾಪಿ ಕೊಡ್ತಾರೆ. ಅಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿರುವಂಥವರು ಎಡಗಡೆ ಮಾಡಬೇಕು, ಇಲ್ಲಾಂದರೆ ಬಲಗಡೆ ಫಿಲಪ್ ಮಾಡಬೇಕು, ಸೈನ್ ಮಾಡಿ ಕೊಡಬೇಕು. ಒಂದು ಕಾಪಿ ಕೊಡಬೇಕು, ಒಂದು ಕಾಪಿ ಇಟ್ಕೊಳ್ಬೇಕು. ಇಲ್ಲಿ ಈ ಅಪ್ಲಿಕೇಶನ್ ಎಲ್ಲ ಆದಮೇಲೆ SIRನಿಂದ ಮುಂದಿನ ಪ್ರಕ್ರಿಯೆ ಏನು? ಇವರು ಅರ್ಹರ ಅನರ್ಹರ, ಇವರೇನಾದರೂ ಮೋಸ ಮಾಡ್ತಾ ಇದ್ದಾರಾ, ಎಲ್ಲವನ್ನೂ ಪರಿಶೀಲನೆ ಮಾಡಬೇಕಾದಂತಹ ಇನ್ನೊಂದು ಹಂತ ಇದೆಯಲ್ಲ. ಈ ಹಂತವನ್ನು ದಾಟಿ ಇವ್ರು ಮುಂದೆ ಬರಬೇಕಲ್ಲ, ಇಲ್ಲಿ ಸಿಗಾಕೊಳ್ಳೋದಿಲ್ವ ಅವರು? ಅಂದರೆ ಇವ್ರ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ, ರಾಜಕೀಯ ಮಾಡಬೇಕು. ಅದು ಏನು ನಾವು ಪ್ರೆಸ್ ಮೀಟಲ್ಲಿ ನೋಡ್ತಾ ಇದ್ವಿ, ನಮ್ಮ ಅಶೋಕ್ ಅವರು ಮಾತಾಡ್ತಾ ಇರುವಂಥದ್ದು, ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇರುವಂಥದ್ದು, ಇವೆಲ್ಲವನ್ನು ನೋಡ್ತಾ ಇದ್ವಿ. ಸಿಂಪಲ್ಲಾಗಿ ಯೋಚಿಸುವಂತಹ ಶಕ್ತಿ ಇರಬೇಕ್ರಿ. ಈಗಾಗಲೇ ಮತದಾರರ ಪಟ್ಟಿಯಲ್ಲಿರುವಂತಹ ಎಲ್ಲ ಮತದಾರರ ಪ್ರಿಂಟೌಟನ್ನು BLOಗಳು ತಗೊಳ್ತಾರೆ. ಅದು ಮನೆಗೆ ಹೋಗಿ ಕೊಟ್ಟರು ಒಂದೇ, ಅಲ್ಲಿ ಒಂದು ಕಡೆ ಕುತ್ಕೊಂಡು ಕೊಟ್ಟರು ಒಂದೇ. ಅದೇನು ಬದಲಾವಣೆ ಅಂತೂ ಆಗೋದಿಲ್ಲ, ಯಾವುದೂ ಬದಲಾವಣೆ ಆಗೋದಿಲ್ಲ. ಅಲ್ಲಿ ಒಂದು ಕಡೆ ದೇವಸ್ಥಾನದಲ್ಲಿ ಕುತ್ಕೊಂಡು ಮತ್ತೊಂದು ಕಡೆ ಕುತ್ಕೊಂಡು ಅಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಅದು ಯಾವ ರೀತಿ ತಪ್ಪಾಗುತ್ತೆ? ಏನು ಸೇರ್ಸೋದಲ್ವಲ್ಲ. ಒಬ್ಬ BLO ಅಲ್ಲಿ ಕುತ್ಕೊಂಡು ನೀನು ಬಾ ಅಂತೇಳಿ ಅವನು ಸೇರಿಸ್ತಾ ಇದ್ದಾರಾ? ಇಲ್ವಲ್ಲ. ಆಲ್ರೆಡಿ ಮತದಾರರ ಪಟ್ಟಿಯಲ್ಲಿ ಇರುವಂಥವರು BLO ಕೆಲಸ ಏನ್ರಿ? BLO ಕೆಲಸ ಏನು? ಅಲ್ಲಿ ಅರ್ಜಿ ಪ್ರಿಂಟೌಟ್ ತಗೊಂಡಿರ್ತಾರೆ, ಆ ಅರ್ಜಿಯನ್ನು ಅವರು ಕೊಡ್ತಾರೆ, ಸಿಗ್ನೇಚರ್ ಮಾಡಿಸ್ಕೊತಾರೆ, ಒಂದು ಕಾಪಿ ಅವ್ರು ಇಟ್ಕೊತಾರೆ, ಒಂದು ಕಾಪಿ ಅವ್ರಿಗೆ ಕೊಡ್ತಾರೆ. ಇಷ್ಟೇ ತಾನೇ BLO ಅವ್ರ ಕೆಲಸ. BLO ಪರಿಶೀಲನೆ ಮಾಡಿ
ನೀನು ಇದೇ ವ್ಯಕ್ತಿನ, ನೀನು ಅಲ್ಲವಾ, ಅಥವಾ ನೀನೇನಾದರೂ ಹೊಸ್ದಾಗಿ ಸೇರ್ಪಡೆ ಮಾಡ್ಕೊಳ್ತಾ ಇದೆಯಾ, ಫಾರಂ ನಂಬರ್ 6 ಏನಾದರೂ ಮಾಡ್ತಾ ಇದ್ದಾರಾ? ಇಲ್ವಲ್ಲ. ಮ್ಯಾಪಿಂಗ್ ಆಗಿರುತ್ತಲ್ವ. ಎಂತಹ ಮೂರ್ಖತನದ ವಿಚಾರಗಳನ್ನು ಮಾತನಾಡ್ತಾ ಇದ್ದಾರೆ ಅಂತಂದರೆ, SIR ಮಾಡಬೇಕು 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 ಅಂತ ಹೇಳ್ತಾ ಇರೋರು ಇವರೇ. ಇವರ ಮಾತುಗಳು ಯಾವ ರೀತಿ ಇದೆ ಅಂತಂದರೆ, ಇವರ ಟಾರ್ಗೆಟ್ ಏನಪ್ಪ ಅಂತಂದರೆ ಮುಸಲ್ಮಾನರು ಟಾರ್ಗೆಟ್. ಇವರು ಮುಸಲ್ಮಾನರ ಟಾರ್ಗೆಟ್. ಇವರಿಗೆ ದೇಶ ಬೇಕಾಗಿಲ್ಲರಿ, ಇವರಿಗೆ ವ್ಯವಸ್ಥೆ ಸರಿ ಹೋಗೋದು ಬೇಕಾಗಿಲ್ಲ. ಇವರಿಗೆ ನೇರವಾಗಿ ಈಗಲೂ SIR ಪ್ರಕ್ರಿಯೆಯಲ್ಲೂ ಸಹ ಹಿಂದೂ ಮುಸ್ಲಿಂ ತಗೊಂಡು ಬರ್ತಾ ಇದ್ದಾರೆ ಅಂತಂದರೆ ಇನ್ನೆಂತಹ ರಾಜಕಾರಣ ಮಾಡ್ತಾ ಇರ್ಬೋದು ಇವರು. ವಿಚಾರ ಮಾಡಿ. ಏನೋ ಕೋಣ ಈದೈತೆ ಅಂದ ತಕ್ಷಣವೇ ಕೊಟ್ಟಿಗೆ ಕಟ್ಟು ಅನ್ನೋ ರೀತಿಯಲ್ಲಿ ಮಾಧ್ಯಮಗಳು ಸಹ ಅದನ್ನೇ ಮಾಡ್ತಾ ಇರುವಂಥದ್ದು. ಒಬ್ಬ BLOಗೆ 900ರಿಂದ 1,000 ಜನ, 1,000 ಮತದಾರರನ್ನು ತಲುಪಬೇಕು ಅಂತ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಇವರು ಯಾರು ಅನ್ನೋದು ಗೊತ್ತಿರುತ್ತೆ. ಸಿಗ್ನೇಚರ್ ಮಾಡಿಸ್ಕೊಳ್ತಾರೆ, ಒಂದು ಫಾರಮ್ ಫಿಲಪ್ ಮಾಡ್ಕೊಂಡು ಕೊಡ್ತಾರೆ, ಒಂದು ರಿಸೀವ್ಡ್ ಕಾಪಿ ಕೊಡ್ತಾ ಇದ್ದಾರೆ. ಅಷ್ಟೇ ತಾನೇ ಪ್ರಕ್ರಿಯೆ ಇದು. ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ದಾರೆ ಬಾಂಗ್ಲಾದೇಶಿಕರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅರೆ, ಬಾಂಗ್ಲಾದೇಶಿಕರನ್ನು ಕರ್ನಾಟಕಕ್ಕೆ ಬಿಟ್ಕೊಂಡಿರುವಂಥವ್ರು ಯಾರು? ಇದೇ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರಲ್ವಾ, ಕೇಂದ್ರ ಸಚಿವರಲ್ವಾ? ಏನು ಮಾಡ್ತಾ ಇದ್ದೀರಿ? ಅತಿ ಹೆಚ್ಚು ಬಾಂಗ್ಲಾದೇಶಿಕರು ವಾಸ ಮಾಡ್ತಾ ಇರುವಂತಹ ಜಾಗ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಸೆಂಟ್ರಲ್ಲು, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ. ಈ 4 ಕಡೆನೂ ಭಾರತೀಯ ಜನತಾ ಪಕ್ಷದ ಸಂಸದರೇ ಇದ್ದೀರಲ್ಲ, ಅಷ್ಟು ಜನ ಶಾಸಕರುಗಳು ಇದ್ದೀರಲ್ಲ, ಏನು ಮಾಡ್ತಾ ಇದ್ದೀರಿ? ಆರ್ ಅಶೋಕ್ ಅವರ ಪದ್ಮನಾಭನಗರ, ಅವ್ರ ಹಿಂದೆ ಉತ್ತರಳ್ಳಿಯಲ್ಲಿ ಸ್ಪರ್ಧೆ ಮಾಡ್ತಿದ್ರು. ಉತ್ತರಳ್ಳಿ ಇವಾಗ ಹಲವಾರು ಭಾಗಗಳಾಗೋಗಿದೆ. ಆರ್ ಅಶೋಕ್ ಅವ್ರಿಗೆ ಗೊತ್ತಿಲ್ವಾ? ಎಲ್ಲೆಲ್ಲಿ ಬಾಂಗ್ಲಾದೇಶಿಗರಿದ್ದಾರೆ ಗೊತ್ತಿಲ್ವಾ? ಅಕ್ರಮ ನುಸುಳುಕಾರರು ಇದ್ದಾರೆ ಅಂತ ಗೊತ್ತಿಲ್ವಾ? ಅಂದರೆ ನಿಮ್ಮ SIR ಬಗ್ಗೆ ನೀವೇನು SIRನ ತಲೆ ಮೇಲೆ ಹೊತ್ಕೊಂಡು ಹೊಗಳ್ತಾ ಇದ್ದೀರಲ್ಲ, ನಿಮ್ಮ SIR ಮೇಲೆ ನಿಮಗೆ ನಂಬಿಕೆ ಇಲ್ಲ. ನೀವು ಮಾಡ್ತಾ ಇರುವಂತಹ SIRಗೆ ನಿಮಗೆ ನಂಬಿಕೆ ಇಲ್ಲ. ಗೂಬೆ ಕೂರಿಸೋವಂಥ ಕೆಲಸ ಮಾಡ್ತಾರೆ. BLO ಮನೆಗೆ ಹೋಗಬೇಕು, ಅರ್ಜಿ ಕೊಡಬೇಕು, ಪ್ರೊಸೀಜರ್ ಇದೆ. ಅಲ್ಲಿ ಒಂದೇ ಕಡೆ ಒಂದೇ ಏರಿಯಾದವರು ಬರ್ತಾರೆ ಅಂತಂದಾಗ ಅಲ್ಲಿ ಕೂತ್ಕೊಂಡು ಅವರು ಅರ್ಜಿಗಳನ್ನು ಕೊಟ್ಟು ಫಿಲಪ್ ಮಾಡಿಸಿ ಸಿಗ್ನೇಚರ್ ಮಾಡಿಸ್ಕೊಳ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರದ SIR ಪ್ರಕ್ರಿಯೆಗೆ ಏನು BLOಗಳು ಮಾಡ್ತಾ ಇರುವಂತಹ ಕೆಲಸ. ಇಲ್ಲಿ ತಪ್ಪು ಮಾಡಿದರೆ ಸಿಗಾಕೊಳ್ತಾರಲ್ವ, 2ನೇ ಹಂತದಲ್ಲಿ ಸಿಗಾಕೊಳ್ತಾರಲ್ವ, ಕರಡು ಪಟ್ಟಿಯಲ್ಲಿ ಬರೋದಿಲ್ಲ ಅಲ್ವಾ? ಕರಡು ಪಟ್ಟಿನಲ್ಲಿ ಸೇರಿಸೋದಕ್ಕೆ BLOಗಳು ಏನು ಮಾಡ್ತಾರ್ರಿ? ಏನಾದರೂ ಮ್ಯಾಜಿಕ್ ಮಾಡ್ತಾರಾ? ಇಲ್ವಲ್ಲ. ಮಾಡಲಿಕ್ಕಾಗತ್ತಾ? ಇಲ್ವಲ್ಲ. ಸುಮ್ಮನೆ ರಾಜಕೀಯ ಮಾಡ್ತಾ ಇದ್ದಾರೆ ಇವರು. BJP, ಕಾಂಗ್ರೆಸ್ಸು, JDS ಅಂತೇಳಿ ರಾಜಕೀಯ ಮಾಡ್ತಾ ಇದ್ದಾರೆ ಹೊರತು ಇವರಿಗೆ ದೇಶ ಬೇಕಾಗಿಲ್ಲ, ವ್ಯವಸ್ಥೆ ಸರಿ ಹೋಗೋದು ಬೇಕಾಗಿಲ್ಲ. ಸಿಗಾಕೊಳ್ತಾರೆ. ಅಕ್ರಮ ವಲಸಿಗಾರರು ಏನಿದ್ದಾರಲ್ಲ ಅವರು ಸಿಗಾಕೊಳ್ತಾರೆ. ಮುಖ್ಯವಾಗಿ ಏನು ಗೊತ್ತಾ, ಇವತ್ತು ಉತ್ತರ ಭಾರತದಿಂದ ಕರ್ನಾಟಕಕ್ಕೆ ಬಂದು ದುಡಿತಾ ಇದ್ದಾರಲ್ಲ ವಲಸಿಗರು, ಕನ್ನಡಿಗರ ಉದ್ಯೋಗ ವ್ಯಾಪಾರಗಳನ್ನು ಕಸಿತಾ ಇದ್ದಾರಲ್ಲ. ಇವತ್ತು ಫುಟ್ಪಾತ್ ವ್ಯಾಪಾರಿಗಳಲ್ಲಿ ಅತಿ ಹೆಚ್ಚು ಇರುವಂಥವರು ಅಕ್ರಮ ವಲಸಿಗಾರರೇ, ಉತ್ತರ ಭಾರತದಿಂದ ಬಂದಂಥವರೇ. ಅವ್ರು ಯಾರೂ ಸಹ ಇವತ್ತು ಬಿಹಾರ ಆಗಿರ್ಬೋದು, ರಾಜಸ್ಥಾನ, ಗುಜರಾತ್, ಉತ್ತರ ಪ್ರದೇಶ, ಅಸ್ಸಾಮು ಈ ಕಡೆಯಿಂದ ಬಂದು ಬೆಂಗಳೂರಿನಲ್ಲಿ ಸೇರ್ಕೊಂಡಿದ್ದಾರಲ್ಲ, ಕರ್ನಾಟಕದ ಜಿಲ್ಲೆನಲ್ಲಿ ಸೇರ್ಕೊಂಡಿದ್ದಾರಲ್ಲ. ಇವ್ರು ಯಾರೂ ಸಹ ಕರ್ನಾಟಕದಲ್ಲಿ ಓಟ್ ಹಾಕೋವಂಥವ್ರಲ್ಲ. ಎಲೆಕ್ಷನ್ ಬಂದಾಗ ಇವರೇ ಟ್ರೈನಲ್ಲಿ ಕೂರಿಸಿ ಸ್ಪೆಷಲ್ ಟ್ರೈನ್ ಮಾಡಿ ಆಯಾ ರಾಜ್ಯಗಳಿಗೆ ಕಳಿಸ್ಕೊಡುವಂಥವ್ರು, ಆ ರಾಜ್ಯಗಳಿಗೆ ಕಳಿಸ್ಕೊಡುವಂಥವ್ರು ಇವರು. ಅವ್ರು ಯಾರೂ ಸಹ ವೋಟರ್ಸ್ಗಳು ಕರ್ನಾಟಕದ ವೋಟರ್ಸ್ಗಳಲ್ಲ. ಅವ್ರಿಗೂ ಗೊತ್ತಿದೆ ನಾವು ಅಲ್ಲೇ ಹೋಗಿ ಓಟ್ ಹಾಕಬೇಕು ಅಂತ ಹೇಳ್ಬಿಟ್ಟು. ಎಲ್ಲವೂ ಗೊತ್ತಿದ್ದು ಇವರು ನಾಟಕ ಮಾಡ್ತಾ ಇದ್ದಾರೆ, ಎಲ್ಲವೂ ಗೊತ್ತಿದ್ದು ಇವರು ಡ್ರಾಮಾ ಮಾಡ್ತಾ ಇದ್ದಾರೆ ಅಂತಂದರೆ ಅದು SIR ಇವರ ಕನಸಿನ ಕೂಸು. SIRಗೆ ವಿರೋಧ ವ್ಯಕ್ತ ಆಗ್ತಿದ್ರು ಸಹ SIR ಮಾಡಲೇಬೇಕು ಅಂತ ಮಾಡ್ತಾ ಇದ್ದಂಥ BJP ಮತ್ತು ಇವತ್ತು ರಾಜಕೀಯದ ಅಸ್ತಿತ್ವಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರುವಂಥ ಒಬ್ಬ HD ಕುಮಾರಸ್ವಾಮಿ ಅವರು ತನ್ನ ಪಕ್ಷ ಈ ಸ್ಥಿತಿಗೆ ಹೋಗಿದೆ, ಕಟ್ಟಬೇಕು ಅನ್ನೋ ವಿಚಾರ ಇಲ್ಲದೆ ಇವತ್ತು ಕೋಮುವಾದಿಯಾಗಿ ಬದಲಾವಣೆ ಆಗಿದ್ದಾರೆ. ಜಾತ್ಯತೀತ ಜನತಾದಳ ಅಂತ ಹೆಸರಿಟ್ಕೊಂಡು ಕೋಮುವಾದಿಯಾಗಿ ಇವತ್ತು ಒಂದು ಧರ್ಮವನ್ನು ಟೀಕೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥವರು ಮುಸಲ್ಮಾನರೇ. ಕರ್ನಾಟಕದಲ್ಲಿ ಇವತ್ತು ಜಾತಿ ಗಣತಿ ಆಗಿದೆಯಲ್ಲ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂಥವರು ಮುಸಲ್ಮಾನರೇ.
ಅವರು ಇವತ್ತು SIR ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ರಾಜಕೀಯ ಮಾಡುವಂತಹ ಸಮಯ ಅಲ್ಲ. ಮೂರ್ಖತನದ ಹೇಳಿಕೆಗಳನ್ನು ಕೊಡೋದನ್ನು ಫಸ್ಟು ನಿಲ್ಲಿಸಿ. ಹಾಗಾದರೆ BLOಗಳು ಫಾರಮನ್ನು ಫಿಲಪ್ ಮಾಡಿಸಿ ಫಾರಮನ್ನು ಇಟ್ಕೊಂಡಿದ್ದಾರೆ. ಮೇಲೆ ಪ್ರಿಂಟೆಡ್ ಕಾಪಿ ಇರುತ್ತೆ. ಪ್ರಿಂಟೆಡ್ ಕಾಪಿಯಲ್ಲಿ ಏನಿರುತ್ತೋ, ಮೇಲೆ ವೋಟರ್ ID ಪ್ರಿಂಟೆಡ್ ಕಾಪಿನಲ್ಲಿ ಏನು ಹೆಸರು ಇರುತ್ತೋ, ಏನು ಪಾರ್ಟ್ ನಂಬರ್ ಇರುತ್ತೋ, ಯಾವ ವಿಧಾನಸಭಾ ಕ್ಷೇತ್ರ ಇರುತ್ತೋ ಅದನ್ನೇ ಕೆಳಗಡೆ ಬರೆಸೋವಂಥದ್ದು, ಅದನ್ನೇ ಸಿಗ್ನೇಚರ್ ಮಾಡಿಸೋವಂಥದ್ದು. ಈಗ ಆನ್ಲೈನಲ್ಲಿ ಅಪ್ಲಿಕೇಶನ್ಗಳು ಹಾಕಿದ್ದಾರಲ್ಲ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದಾರಲ್ಲ, SIR ಫಾರಮ್ ತುಂಬಿದಾರಲ್ಲ, ಅವರು ಸಹ ತುಂಬಿದಾರ ತಾನೇ? ಅಂದರೆ ಇವರಿಗೆ ಇವರ ಪ್ರಕ್ರಿಯೆ ಮೇಲೆ ನಂಬಿಕೆ ಇಲ್ಲ ಅಂತ ಆಯಿತು. ಸ್ನೇಹಿತರೆ, ನಾವು ಎಷ್ಟು ಮೂರ್ಖರಿದ್ದೀವಿ ಅಂತಂದರೆ, ಒಂದು ರಾಜಕೀಯ ಪಕ್ಷ ರಾಜಕೀಯ ಲಾಭಕ್ಕೋಸ್ಕರವಾಗಿ ಹಿಂದೂ ಮುಸ್ಲಿಮನ್ನು ಇಲ್ಲಿ ತರ್ತಾರೆ ಅಂತಂದರೆ ಅದನ್ನು ಕೇಳ್ಕೊಂಡು ಹೌದು 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 ಅಂತ ಚಪ್ಪಾಳೆ ತರ್ತೀವಿ ಅಂತಂದರೆ ನಾವೆಂತಹ ಮೂರ್ಖರಿರ್ಬೋದು? ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.